ಸಿಸ್ಟರ್ಸ್ ಒಂದು 7 ಜನ ಬನ್ನಿ. ನಾವು 3 ಬ್ಯಾಚ್ ಮಾಡಿದ್ದೇವೆ ತರಬೇತಿ ಕಾರ್ಯಕ್ರಮವನ್ನ ಸೆನ್ಸಸ್. ಮೊದಲನೇದಾಗಿ ನಾವು ಇವಾಗ ನಮ್ಮ ಪ್ರಕಾಶ್ ಅವರು ಹೇಳ್ದಂಗೆ 5, 6, 7 1 ಬ್ಯಾಚು, ಮತ್ತೆ 8, 9, 10 1 ಬ್ಯಾಚು, 11, 12, 13 3 ಬ್ಯಾಚ್ ಮಾಡಿದ್ದೇವೆ. ಒಟ್ಟು ನಮಗೆ 549 ಜನರು ಇವತ್ತು ನೀವು ತರಬೇತಿನಲ್ಲಿ ಭಾಗವಹಿಸ್ತಾ ಇದ್ದೀರಾ. ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಎಲ್ಲರೂ ಸಹ ಈ ತರಬೇತಿಯಲ್ಲಿ ಕೂಲಂಕುಷವಾಗಿ ತಾವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ತಾವು ಸೆನ್ಸಸ್ ಮಾಡಕ್ ಹೋದಾಗ ಈಗ ನೀವೆಲ್ಲ ಅನುಭವ ಆಗಿದೆ, 2 ಸೆನ್ಸಸ್ ಮಾಡಿದ್ದೀರಾ. ಕೆಲವೊಂದು ನೀವು ಗ್ರಾಮದಲ್ಲಿ ಹೋದಾಗ ಕೆಲವೊಂದು ನಿಮಗೆ ಸಮಸ್ಯೆಗಳು ಬಂದಾಗ ತಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಸಮಸ್ಯೆಗಳು ಬರ್ತವೆ ಅಂತ. ಅದೇನಾದ್ರು ಆ ರೀತಿ ಸಮಸ್ಯೆಗಳು ಬರ್ತಾ ಇದ್ದ ಹಾಗೆ ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಮಾಡ್ತಕ್ಕಂಥದ್ದು ತಮ್ಮಗಳ ಒಂದು ಕರ್ತವ್ಯ. ತುಂಬಾ ನೀಟಾಗಿ ಮತ್ತೆ ಅರ್ಥ ಮಾಡಿಕೊಂಡು ತರಬೇತಿಯನ್ನ ಪರಿಪೂರ್ಣವಾಗಿ ಪಡ್ಕೊಂಡ್ರೆ ನಾವು ಗ್ರೌಂಡ್ ಅಲ್ಲಿ ಹೋಗಿ ಅತ್ಯುತ್ತಮವಾದಂತಹ ರಿಸಲ್ಟ್ ಮಾಡೋದಕ್ಕೆ ಸಾರ್ಥಕ ಆಗ್ತದೆ. ಸೊ ಹಾಗಾಗಿ ನಾವುಗಳು ಈ ಬಂದಿರತಕ್ಕಂಥದ್ದು ತರಬೇತಿನಲ್ಲಿ ಯಾರು ಸಹ ನಾನು ಈ ಪ್ರಶ್ನೆ ಕೇಳಿದ್ರೆ ಇಲ್ಲಿ ನನ್ನ ಮೇಲೆ ಅವರು ಆರೋಪ ಮಾಡ್ಬೋದು ಅಥವಾ ಇನ್ನೊಂದು ಮಾಡ್ಬೋದು ಅಂತ ಮನಸ್ಸಲ್ಲಿ ಇದನ್ನ ಬಿಟ್ಟು ಹಾಕಿ, ತರಬೇತಿನಲ್ಲಿ ಯಾವುದೇ ಇದ್ರೂ ಸಹ ಈಸಿನ ವಾಸ್ ಅನ್ಕೋಬಂದ್ರು ತೊಂದರೆ ಇಲ್ಲ, ವಾಸ್ ಅಂತ ಈಸ್ ಅಂದ್ರೂ ತೊಂದರೆ ಇಲ್ಲ. ಐ ವಾಸ್ ಗೋಯಿಂಗ್, ಐ ಆಮ್ ಗೋಯಿಂಗ್, ಏನು ಮಾಡೋಕ್ಕಾಗಲ್ಲ. NDA ಎಕ್ಸಾಮಿನೇಷನ್ ಒಂದು ಹೇಳ್ತಾರೆ, NDA ಇದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಪೊಲೀಸ್ ಆರ್ಮಿ ಆಫೀಸರ್ಸ್ ಇರ್ತಾರಲ್ಲ ಟ್ರೈನಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಅವರೆಲ್ಲ ಡ್ರಿಲ್ ಮಾಡ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಆಫೀಸರ್ಸ್ ಎಲ್ಲರೂ ಸಹ. ಸೊ ಅವಾಗ ಅವ್ರ ಇನ್ಸ್ಟ್ರಕ್ಟರ್ ಯಾರಿರ್ತಾರೆ, ಅವಾಗ ಇನ್ಸ್ಟ್ರಕ್ಟರ್ ಹೋಗ್ತಾ ಇರ್ಬೇಕಾದ್ರೆ ಬೇರೆ ಯಾವನೊಬ್ಬ ವೇರ್ ಆರ್ ಯು ಗೋಯಿಂಗ್ ಅಂತ ಕೇಳಿದಾಗ, ಸರ್ ಐ ವಾಸ್ ಗೋಯಿಂಗ್ ಟು ಲಂಚ್ ಅಥವಾ ಏನೋ ಹೇಳ್ತಾನೆ ಅವನು ಈ ಸಣ್ಣ ಜಾಗಕ್ಕೆ ವಾಸ್ ಅಂತ ಹೇಳ್ತಾನೆ. ಆಗ ಬೇರೆಯವ್ರು ನಕ್ಕು ಬಿಡ್ತಾನೆ. ಅವಾಗ ಅವನಿಗೆ ನಕ್ಕದಾಗ ಅವ್ನಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ನಕ್ಕತನಲ್ಲ ಅವನಿಗೆ ಪನಿಷ್ಮೆಂಟ್ ಆಗಿ ಕೊಡ್ತಾರೆ, ಯಾರು ತಪ್ಪು ಹೇಳ್ತಾನಲ್ಲ ಅವನಿಗೆ ತಿದ್ದಿ ಹೇಳ್ತಾರೆ. ಸೊ ಏನಪ್ಪಾ ಅಂತಂದ್ರೆ ತರಬೇತಿನಲ್ಲಿ ತಪ್ಪು ಸಹಜ ಮಾಡ್ತಕ್ಕಂಥದ್ದು, ಅದನ್ನ ತಿದ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಬಂದಿರದೆ ತರಬೇತಿ ಪಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ನಾವು ತರಬೇತಿನಲ್ಲಿ ಏನೇ ಒಂದು ನಮ್ಗೆ ಸಮಸ್ಯೆ ಬಂದಾಗ ಅದನ್ನ ಅರ್ಥ ಮಾಡ್ಕೊಂಡು ಕೇಳಿ ಹೇಳ್ಕೊಂಡು ನಾವು ಕಲ್ತ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಯಾರು ಸಹ ಇದರಲ್ಲಿ ಒಂದು ಏನಾರ ಕೇಳಿದ್ರೆ ಹೆದರಿಕೆ ಅನ್ನುವಂತ ಮನೋಭಾವ ಅಂತಕ್ಕಂಥದ್ದು ಬೇಡ. ಪರಿಪೂರ್ಣವಾಗಿ ತರಬೇತಿಯನ್ನ ತಾವು ಆಲಿಸಿ ಕೇಳಿಕೊಂಡು ನೀವು ಫಸ್ಟ್ ಟ್ರೈನ್ ಆಗ್ಬೇಕು. ಆ ನಂತರ ನೀವು ಹೋಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. 1. 2ನೇದು, ನಿಮ್ಮ ಟ್ರೈನಿಂಗ್ ಮುಗಿದು ನೀವು ಹೋಗೋ ಅಷ್ಟೊತ್ತಿಗೆ ನೀವು ಸೆಲ್ಫ್ ಎನ್ಯುಮರೇಷನ್ಸ್ ನ ನೀವು ಮಾಡಬೇಕು. ಇನ್ನು ಸಹ ಯಾರ್ಯಾರು ಮಾಡಿಲ್ಲ ಅದನ್ನ ತಾವು ದಯವಿಟ್ಟು ಮಾಡಬೇಕು. ನಾನು ಫಸ್ಟ್ ಟೈಮ್ ಅಲ್ಲಿ ಮಾಡಕ್ ಹೋದಾಗ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸೆಕೆಂಡ್ ಟೈಮ್ ಅಲ್ಲಿ ನಾನು ನೀಟಾಗಿ ಅದನ್ನ ಆ ವೆಬ್ಸೈಟ್ ನಲ್ಲಿ ಹೋಗಿ ಆ ನಂತರ ಓಪನ್ ಆಗುತ್ತೆ, OTP ಬರುತ್ತೆ ಮೊಬೈಲ್ ಓಪನ್ OTP ಬಂದಾಗ ನಿಮ್ಮ ಸ್ಟೇಟ್ ಕೇಳುತ್ತೆ, ನಿಮ್ಮ ಡಿಸ್ಟ್ರಿಕ್ಟ್ ಕೇಳುತ್ತೆ, ಆಮೇಲೆ ಒಂದು ಲೊಕೇಶನ್ ಕೇಳುತ್ತೆ. ಲೊಕೇಶನ್ಸ್ ಎಕ್ಸಾಂಪಲ್ ಆಗಿ ನಮ್ಮ ಮನೆ ಪಕ್ಕ ಯಾವುದೋ ಒಂದು ಶಾಲೆ ಇದೆ, ನಾವ್ಕೇಶ್ ಎಜುಕೇಶನ್ ಸೆಂಟರ್ ಅಂತ ಇದೆ. ನಾನು ಹೊಡಿತೀನಿ ನಾವ್ಕೇಶ್ ಎಜುಕೇಶನ್ ಸೆಂಟರ್ ಅಂದ ತಕ್ಷಣನೇ ಆ ಮ್ಯಾಪ್ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮ್ಮ ಮನೆ ಅಲ್ಲಿ ಕಾಣಿಸುತ್ತೆ, ಎಲ್ಲಿದೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಅಲ್ಲಿ ಹೋಗಿ ಒಂದು ಪ್ಲಸ್ ಮಾರ್ಕ್ ಒಂದು ಚಿಹ್ನೆ ಬರುತ್ತೆ, ಅದನ್ನ ನೀವು ತಗೊಂಡೋಗಿ ಮನೆ ಹತ್ರ ಇಟ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಅದು ಲಾಕ್ ಆಗುತ್ತೆ ಅಲ್ಲಿಗೆ. ಅದಾದಂದ್ರೆ ಏನಾಗುತ್ತೆ, ಮತ್ತೆ ಕೆಲವೊಂದು ಕ್ವಶನ್ಸ್ ಗಳೆಲ್ಲ ಬರ್ತವೆ. ಮನೆನ ನೀವು ಯಾವ ರೀತಿ ಕಟ್ಟಿದ್ದೀರಾ, ಇಟ್ಕೆಯಿಂದ ಕಟ್ಟಿದ್ದೀರಾ. 8, 9, 10 2 ಬ್ಯಾಚು, 2 ರೂಮು, 11, 12, 13 4 ಬ್ಯಾಚು, 4 ರೂಮಲ್ಲಿ. ಗೌರವಾನ್ವಿತ ತಹಸೀಲ್ದಾರ್ ಏನು ಹೇಳಿದರೆ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ HD ಕೋಟೆ ತಾಲೂಕಲ್ಲಿ ತಹಸೀಲ್ದಾರರ ಒಂದು ಮಾರ್ಗದರ್ಶನದಿಂದ ಇದೊಂದು ಕಾರ್ಯಕ್ರಮ ಅಂತಲ್ಲ, ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗ್ತಾ ಇದೆ ಸರ್. ತಮ್ಮ ಒಂದು ಮಾರ್ಗದರ್ಶನ ಸಹಕಾರ ಬೇಕಷ್ಟೇ. ಖಂಡಿತ ಸರ್. ನಮ್ಮ ಶಿಕ್ಷಕರುಗಳು ಇವರವರಂತವ್ರು ಎಲ್ಲರೂ ಸೂಪರ್ವೈಸರ್ಗಳು ಸರ್. ಇವರು ನಾಳಿದ್ದಿಂದ 8ನೇ ತಾರೀಕಿಂದ ವ್ಯಾಲ್ಯೂಯೇಷನ್ಗೆ ಹೋಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ 8ನೇ ತಾರೀಕಿಂದ ವ್ಯಾಲ್ಯೂಯೇಷನ್ಗೆ ಹೋಗಿ ಒಂದು 4 ದಿನ 5 ದಿನ 6 ದಿನ ಆಗುತ್ತೆ ನಿಮ್ದು. ಆಗೋಸ್ಕರನೇ ತಹಸೀಲ್ದಾರ್ ಸಾಹೇಬರು ಪ್ರಕಾಶ್ ಅವರು ಕೂಡ ಹೇಳೋದಕ್ಕೆ, ಇಲ್ಲ ನಮ್ಮ ಟೀಚರ್ಗಳಿಗೆ ತೊಂದರೆ ಆಗ್ಬಾರ್ದು, ವ್ಯಾಲ್ಯೂಯೇಷನ್ಗೆ ಹೋಗೋರಿಗೆ ನೀವು ಅರ್ಧ ಅಲ್ಲಿ ಹೋಗಿದ್ರು ಅರ್ಧ ಮನ್ಸು ಇಲ್ಲೇ ಇರುತ್ತೆ ನಿಮ್ಗೆ. ಅಯ್ಯೋ ನನ್ನ ಸೆನ್ಸಸ್ ತಗೊಬಿಟ್ಟವ್ರಪ್ಪ, ವ್ಯಾಲ್ಯೂಯೇಷನ್ ನಾನು ಏನ್ ಮಾಡೋದು ಅಂತ ಹೆಚ್ಚು ಕಡಿಮೆ ಮಾಡಬಾರ್ದು ವ್ಯಾಲ್ಯೂಯೇಷನ್ ಅಂತ ಫಸ್ಟ್ ನಿಮ್ಗೆ ಟ್ರೈನಿಂಗ್ ಕೊಟ್ಬಿಡು ಸರ್. ನಿಮ್ದೇ ವ್ಯಾಲ್ಯೂಯೇಷನ್ ಮಾಡಲಿ ನೀವು. ಸೊ 3 ದಿನ ತರಬೇತಿಯನ್ನು ತೆಗೆದುಕೊಂಡು ನಿಮ್ಮ ಮೌಲ್ಯಮಾಪನವನ್ನು ಕಾರ್ಯವನ್ನು ಪೂರ್ಣವಾಗಿ ಮುಗಿಸ್ಕೊಂಡು ಮತ್ತೆ ಫೀಲ್ಡ್ಗೆ ಬಂದು ಏನು ಮೇಲ್ವಿಚಾರಣಾಧಿಕಾರಿಗಳ ಸೂಪರ್ವೈಸರ್ಗಳ ಕಾರ್ಯಗಳಿದೆ ಅದನ್ನು ಸಮಗ್ರವಾಗಿ ನಿರ್ವಹಿಸಿ, ಮತ್ತು ಎನ್ಯುಮರೇಟರ್ಗಳಿಗೆ ಸಾಕಷ್ಟು ಮಹಿಳೆಯರು ನಮ್ಮಲ್ಲಿರೋಂಥದ್ದು ಜಾಸ್ತಿ. ಅದರಲ್ಲೂ ಮಹಿಳೆಯರು ಅಂತಂದ್ಮೇಲೆ ಸಾಕಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿರ್ತವೆ. ಅಂಥವ್ರಿಗೆ ಮ್ಯಾಕ್ಸಿಮಮ್ ನಿಮ್ಮ ಮಾರ್ಗದರ್ಶನವನ್ನು ಕೊಡಿ ಸೂಪರ್ವೈಸರ್ಗಳು. ನನಗೆ ಗೊತ್ತಿಲ್ಲ, ನನಗೆ ಟ್ರೈನಿಂಗಲ್ಲಿ ಹೇಳಿಲ್ಲ, ನಾನು ಅವ್ರನ್ನ ಕೇಳ್ತೀನಿ ಇವ್ರನ್ನ ಕೇಳ್ತೀನಿ ಅನ್ನೋದು ಬೇಡ. ದಯಮಾಡಿ ಆ ಥರ ಒಂದು ಕೋಆರ್ಡಿನೇಷನ್ನು
ನಿಮ್ಮನ್ನು ಒಂದು ಟೀಮ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದಿನ ಎನ್ಯುಮರೇಟರ್ 10 ಜನ ಬರ್ತಾರೋ 15 ಜನ ಬರ್ತಾರೋ 6 ಜನ ಎನ್ಯುಮರೇಟರ್ ಬರ್ತಾರೆ. ತುಂಬಾ ಬೆರಳೆಣಿಕೆ ಇತ್ತು. ಆ 6 ಜನ ಎನ್ಯುಮರೇಟರ್ನ ನೀವೊಂದು ಟೀಮ್ ಮಾಡ್ಕೊಂಡು ಎವ್ರಿ ಡೇ ಅಥವಾ ಎವ್ರಿ 1 ಅವರ್ ಅಥವಾ 2 ಅವರ್ಸ್ ಒಂದ್ಸತಿ ನೀವು ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಮಾತಾಡ್ಕೊತೀರ, ಝೂಮ್ ಮೀಟಿಂಗ್ ಮಾಡ್ಕೋತೀರ. ಎವ್ರಿ ಈವ್ನಿಂಗ್ ಮಾತಂತೂ ಒಂದು VC ಅಂತೂ ಖಂಡಿತ DC ಸಾಹೇಬ್ರಿಂದ ಇದ್ದೇ ಇರುತ್ತೆ, 5 ಗಂಟೆಗೆ ಇರುತ್ತೆ. ಸೊ ನೀವು 4 ಗಂಟೆ ಒಳಗಡೆಗೆ ನೀವು ಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಬಿಟ್ರೆ ಖಂಡಿತವಾಗಿ